ಇದು ಜಿ.ಟಿ. ದೇವೇಗೌಡರ ಮಾತು. ಶ್ರೀನಿವಾಸ್ ಪ್ರಸಾದ್ ಅವರ ರಾಜಕೀಯ ಜೀವನದ ಬಗ್ಗೆ ಒಂದಷ್ಟು ಮಾತುಗಳನ್ನು ಅವರು ಆಡ್ತಾ ಇದ್ರು. ಸ್ವಾಭಿಮಾನಿ ರಾಜಕಾರಣಿ ಅಂತಲೇ ಹೆಸರು ಮಾಡಿಬಿಟ್ಟಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಯಾವುದೇ ಪಕ್ಷದಲ್ಲಿರಲಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ ಅಂದರೆ ಒಂದು ಕ್ಷಣ ಕೂಡ ಆ ಪಕ್ಷದಲ್ಲಿ ಇರೋದಕ್ಕೆ ಅವರು ತೀರ್ಮಾನನೇ ಮಾಡ್ತಿರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಅನ್ನು ಅವರು ತೊರೆದಿದ್ದು, ಬಿಜೆಪಿಗೆ ಬಂದಿದ್ದು ಕೂಡ. ಇತ್ತೀಚೆಗೆ ಬಿಜೆಪಿಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಅವರು ಮನಸ್ಸೇ ಮಾಡಲಿಲ್ಲ, ಬಿಜೆಪಿ ಜೊತೆಗೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿದ್ರು. ಕಾರಣ ಅವರು ಚಾಮರಾಜ್ ನಗರದಿಂದ ತಮ್ಮ ಅಳಿಯನಿಗೆ ಟಿಕೆಟ್ ಕೇಳ್ತಾರೆ. ಟಿಕೆಟ್ ಸಿಕ್ಕಿಲ್ವಾ ಪರವಾಗಿಲ್ಲ, ಆದರೆ ಯಾಕೆ ಟಿಕೆಟ್ ಕೊಡಲಿಲ್ಲ ಪಕ್ಷ ಅನ್ನೋದನ್ನ ಸೌಜನ್ಯಕ್ಕಾದರೂ ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ಕರೆದು ಮಾತನಾಡಿಸ್ಲಿಲ್ವಲ್ಲ ಅನ್ನುವಂಥ ಬೇಸರ ಶ್ರೀನಿವಾಸ್ ಪ್ರಸಾದ್ ಅವ್ರಿಗಿತ್ತು. ಹಾಗಾಗಿ ಪಕ್ಷದಿಂದಲೂ ಕೂಡ ಅವರು ಅಂತರವನ್ನ ಕಾಯ್ದುಕೊಂಡ್ರು. ಇದನ್ನ ಲಾಭ ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂದಾಗ್ತಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಅಸಮಾಧಾನಗೊಂಡು ಕಾಂಗ್ರೆಸ್ನಿಂದ ಹೊರ ಬಂದಾಗ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವೇ ಅವರು ಗುಡುಗಿದ್ರು, ವಾಗ್ದಾಳಿ ನಡೆಸಿದ್ರು. ಆ ಎಲ್ಲ ಮುನಿಸನ್ನ ಮರೆತು ಮತ್ತೆ ಸಿಎಂ ಸಿದ್ದರಾಮಯ್ಯನವರೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಭೇಟಿ ಹೇಗಿತ್ತು ಅಂದ್ರೆ, ಸಿದ್ದರಾಮಯ್ಯನವ್ರನ್ನ ನೋಡಿದ ತಕ್ಷಣ ಹೇಗಿದ್ದೀರಿ ಅಂತ ಅವ್ರು ಕೇಳಿದಾಗ ನಗು ಮೊಗದೊಂದಿಗೆ ಚೆನ್ನಾಗಿದ್ದೀನಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲ. ಮೋಸ್ಟ್ಲಿ ಇದು 10 ದಿನಗಳ ಹಿಂದೆ ನಡೆದಿರುವಂತಹ ಬೆಳವಣಿಗೆ. ಯಾರೂ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಈ ಬೆಳವಣಿಗೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಎಚ್.ಸಿ. ಮಹದೇವಯ್ಯ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್ ಶ್ರೀನಿವಾಸ್ ಪ್ರಸಾದ್ ಅವರನ್ನ, ಅವರ ರಾಜಕೀಯ ಜೀವನವನ್ನ? ನಾನು ಈಗ ತಾನೇ ಮಾತನಾಡ್ತಾ ಇದ್ದೆ, ಬಹಳ ದಿನಗಳಾಗ್ಲಿಲ್ಲ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಂತಹ ಸಂದರ್ಭ, BS ಯಡಿಯೂರಪ್ಪನವರು ಭೇಟಿ ಕೊಟ್ಟಿದ್ದು, ಈ ಎಲ್ಲ ಸುದ್ದಿಗಳನ್ನ ಗಮನಿಸಿದ್ವಿ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಾನು ಶ್ರೀನಿವಾಸ್ ಪ್ರಸಾದ್ ಸುಮಾರು 50 ವರ್ಷದ ಸ್ನೇಹಿತರು. ಮೈಸೂರು ನಗರದ ಅಶೋಕ್ಪುರಮಲ್ಲಿ ಅವ್ರ ವಾಸ, ಕೆಳಗಡೆ ಕೃಷ್ಣಮೂರ್ತಿಪುರಮಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಮೇಲೆ ನಾನಲ್ಲಿ ಓದ್ತಾ ಇದ್ದೆ. ನಾನು ಶಾರದಾ ವಿಲಾಸ್ ಲಾ ಕಾಲೇಜಲ್ಲಿ ಓದ್ತಾ ಇದ್ದು, ಅವರು ಶಾರದಾ ವಿಲಾಸ್ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ರು. ಮತ್ತು ರಾಜಕಾರಣದಲ್ಲೂ ಅಷ್ಟೇನೆ. ಮತ್ತು ಅವರು ನಮ್ಮೆಲ್ಲರಿಗಿಂತ ಮುಂಚೆನೆ ಬಹಳ ಧೈರ್ಯ ಮಾಡಿ 74 ಎಲೆಕ್ಷನ್ ನಿಂತಂತವ್ರು. ಅವತ್ತು ಬೈ ಎಲೆಕ್ಷನ್ ಅಲ್ಲಿ ಹೀಗೆ ಉದ್ದಕ್ಕೂ ಕೂಡ ಅವರು ಒಂದು ರೀತಿಯಲ್ಲಿ ನಮ್ಮ ದಲಿತ ಸಮೂಹದಲ್ಲಿ ರಾಜಕಾರಣದಲ್ಲಿ ಹೆಚ್ಚು ಉತ್ಸಾಹ ಮತ್ತು ಧೈರ್ಯವನ್ನ ತೋರಿಸಿದಂತ ಒಬ್ಬ ಮುತ್ಸದಿ ರಾಜಕಾರಣಿ ಅವರು. ಮತ್ತು ನಾವು ಅವರು ಕೂಡ ಪರಸ್ಪರ ಒಬ್ಬರಿಗೊಬ್ರು ನಾವು ಸಹಾಯ ಮಾಡ್ಕೊತಾನೆ ಬಂದಂತವ್ರು. ಅವ್ರಿಗೊಂದ್ಸರಿ ನರಸಿಂಹರಾಯರ ಕಾಲದಲ್ಲಿ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ MP-ಗೆ ಕಾಂಗ್ರೆಸ್ ಇಂದ. ಆಗ ನಾವು ಎಲ್ಲರೂ ಸ್ನೇಹಿತರು ಧೈರ್ಯ ತುಂಬಿ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ನಿಂತರು. ಅವಾಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದ ಜಾರ್ಜ್ ಫರ್ನಾಂಡಿಸ್ ಅವರು ಹೆಚ್ಚು ಸಹಾಯ ಮಾಡಿದ್ರು ಅವತ್ತು. ಹಾಗಾಗಿ ಅವಾಗ ಗೆದ್ದು ಅವರು ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಇವ್ರ ಸಹಕಾರದಿಂದ, ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವ್ರ ಸಹಕಾರ. ನಂತರ ನಮ್ಮ ಸರ್ಕಾರದಲ್ಲೂ ಕೂಡ, ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಂದಾಯ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರು. ನಂತರ ಏನೋ ವ್ಯತ್ಯಾಸ ಬಂದು ಸಿದ್ದರಾಮಯ್ಯನವರು ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಟ್ಟಾಗ ಅವರು ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡ್ರು. ಬಹಳ ನೋವು ಮಾಡ್ಕೊಂಡ್ರು. ಆದ್ರೆ ನಾವೆಲ್ಲ ಸ್ನೇಹಿತರೆಲ್ಲ ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ಧೈರ್ಯವೇ. ಅವ್ರ ರಾಜಕೀಯದಲ್ಲಿ ಒಬ್ಬ ಧೈರ್ಯಗಾರನೇ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು. ಹಾಗಾಗಿ ನಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾವೆಲ್ಲ ಒಟ್ಟಿಗೆ, ಮತ್ತು ಎಲ್ಲರೂ ನಾವು ನಮ್ದೆಲ್ಲ ಹೋರಾಟದ ಬದುಕಿ ಉದ್ದಕ್ಕೂ ಕೂಡ ಹೋರಾಟದ, ನಾವು ಯಾರ ಮುಲಾಜಿಲ್ದೇನೆ ಇದ್ದಂಥವ್ರು. ಹಾಗಾಗಿ
ಅವರು ಗುಂಡೂರಾಯರು 1918 ಹ್ಮ್ ಅಲ್ಲಿ ತನಕ ಜನತಾ ಪಾರ್ಟಿಲೇ ಇದ್ದವ್ರನ್ನ ಕಾಂಗ್ರೆಸ್ ಡಿವೈಡ್ ಆದಂತ ಸಂದರ್ಭದಲ್ಲಿ ದೇವರಾಜ ಅರಸು, ಇಂದಿರಾ ಗಾಂಧಿ, ಹ್ಮ್ ಆವಾಗ ಗುಂಡೂರಾಯರು ಚಾಮರಾಜನಗರದಿಂದ ಅವ್ರಿಗೆ ಮೊದಲನೇದಾಗಿ ಹ್ಮ್ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಆವಾಗ ಗೆಲ್ತಾರೆ ಸಿದ್ದರಾಮಯ್ಯರು, ಹೌದು. ಶ್ರೀನಿವಾಸ್ ಪ್ರಸಾದ್. ಹಾ ಸೊ ಅಲ್ಲಿಂದ ಉದ್ದಕ್ಕೂ ಕೂಡ ಕಾಂಗ್ರೆಸ್ಸಿನ MP ಆಗೇ ಬರ್ತಾರೋ. ಓಕೆ. ಆಮೇಲಿಂದ ಬದಲಾವಣೆ ಆದಂತ ಚೇಂಜ್ಗಳಲ್ಲೆಲ್ಲ ಅವರು ಇಂಡಿಪೆಂಡೆಂಟ್ ಆಗೂ ಗೆಲ್ತಾರೆ. ಮತ್ತೆ ಬಿಜೆಪಿ ಸೇರಿ ಬಿಜೆಪಿಯಿಂದನೂ ಕೂಡ ಈಗ ಬಿಜೆಪಿ MP ಆಗಿನೇ ಅವರು ತಮ್ಮ ಕೊನೆ ಉಸಿರನ್ನ ಎಳೆದಿರ್ತಕ್ಕಂಥದ್ದು. ಎಸ್ ಎಸ್ ಮತ್ತು ನಾನು ಅವರು ಕೂಡ ಸೇರಿ ನಾನು ಎಜುಕೇಶನ್ ಮಿನಿಸ್ಟರ್ ಆಗಿದ್ದೆ, ಹಾ ಅವರು ಸೆಂಟ್ರಲ್ ನಲ್ಲಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಸ್ಟೇಟ್ ಮಿನಿಸ್ಟರ್ ಆಗಿದ್ರು. ಅವರು ಓಕೆ. ಹಾ ಆವಾಗ ನಾವಿಬ್ರು ಸೇರಿ ನಾನು ಅವಾಗ ಒಂದು ಸ್ಕೀಮ್ ಕೊಟ್ಟಿದ್ದೆ, ಗೋ ಬ್ಯಾಕ್ ಟು ಯುವರ್ ಸ್ಕೂಲ್ಸ್ ಅಂತ. ಹ್ಮ್ ಶ್ರೀನಿವಾಸ್ ಪ್ರಸಾದ್ಗೆ ನಮ್ಮ ಅಶೋಕ್ಪುರ ಮೂಲದ ಶಾಲೆ ನಾವಿಬ್ರು ದತ್ತು ತಗೋಣ ಅಂತ ಹೇಳಿ ದತ್ತು ತಗೊಂಡು ಆ ಶಾಲೆಗೆ ಊಟ ಮತ್ತೊಂದು ಅದೊಂದು ಜೂನಿಯರ್ ಕಾಲೇಜ್ ತನಕ ಅಲ್ಲಿಗೆ ಸ್ಯಾಂಕ್ಷನ್ ಮಾಡಿ ನಮ್ಮ ಹೆಣ್ಮಕ್ಳು ಕೂಡ ಅಲ್ಲಿ ಎಲ್ಲೂ ಹೋಗಿ ಕೂಡ ಅಲ್ಲಿ ಓದಬೇಕು ಅಂತಕ್ಕಂಥ ಒಂದು ದೊಡ್ಡ ಇದರಲ್ಲಿ ಮಾಡಿಕೊಟ್ರು. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಸಮಾಜದಲ್ಲಿ ಬಹಳ ದೊಡ್ಡ ಇದನ್ನ ಇಟ್ಕೊಂಡು ಬಂದಂತವ್ರು, ಗೌರವ ಇಟ್ಕೊಂಡು ಬಂದಂತವ್ರು. ಹ್ಮ್ ಹಾಗಾಗಿ ನಮ್ಮ ಈ ಭಾಗದಲ್ಲಿ ಹ್ಮ್ ದೊಡ್ಡ ಮಟ್ಟದ ಲಾಸ್. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅವರು ಬಹಳ ಹೆಚ್ಚು ಪ್ರಚಲಿತ ಓಕೆ. ನಮ್ಮ ದಲಿತ ಮುಖಂಡರಾಗಿ, ಹ್ಮ್ ನಾಯಕರಾಗಿ, ಮಂತ್ರಿಯಾಗಿ, ಸಮಾಜ ಸೇವಕರಾಗಿ ಎಸ್ ಮತ್ತು ಎಲ್ಲ ರೀತಿಯಲ್ಲೂ ಕೂಡ